ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಮೀನನ್ನು ಕಬಳಿಸಲು ಯತ್ನಿಸಿದ್ದ ಪ್ರಕರಣ ಬೆಳಕಿಗೆ ಬಂದಿದ್ದು, ಖಾಸಗಿ ವಾಹಿನಿಯ ವರದಿಗಾರ ಎಂಎಸ್ ದೇವರಾಜು ಸೇರಿದಂತೆ 4 ವಿರುದ್ಧ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗುಬ್ಬಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಸರ್ವೆ ನಂಬರ್ 68/2ರ 1.2 ಎಕರೆ ಜಮೀನಿಗೆ ಸಂಬಂಧಿಸಿದಂತೆ ನಕಲಿ ವಂಶವೃಕ್ಷ, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ಹಾಗೂ ಮರಣ ಪ್ರಮಾಣ ಪತ್ರಗಳನ್ನು ಬಳಸಿ ವಂಚನೆ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. ಜಮೀನನ್ನು ಕಬಳಿಸುವ ಉದ್ದೇಶದಿಂದ ಪಹಣಿಯಲ್ಲಿ ಬರುತ್ತಿದ್ದ ಜಯಮ್ಮ ಕೋಮ್ಲೇಟ್ ಹನುಮಂತರಾಯಪ್ಪ ಹೆಸರಿನಲ್ಲಿ ಇರುವುದನ್ನು ಗಮನಿಸಿದ ಗುಬ್ಬಿ ತಾಲೂಕು ಮಡೇನಹಳ್ಳಿ ಗ್ರಾಮದ ವಾಸಿಯಾದ ಎಂಎಸ್ ದೇವರಾಜು ಹಾಗೂ ಇತರರು ಸೇರಿ ಜಮೀನು ಕಬಳಿಸಲು ನಕಲಿ ದಾಖಲೆ ಸೃಷ್ಟಿಸಿ ಜಯಮ್ಮ ಎಂಬ ಮಹಿಳೆಯಿಂದ ತುಮಕೂರು ನೋಂದಣಿ ಕಚೇರಿಯಲ್ಲಿ ಕ್ರಯದ ಕರಾರು ಮಾಡಿಸಿಕೊಂಡು ಜಮೀನು ಒಡೆಯಲು ವಂಚಿಸಿದ್ದಾರೆ ಎಂದು ಕುಟುಂಬಸ್ಥರು ಆರೋಪ ವ್ಯಕ್ತಪಡಿಸಿದ್ದಾರೆ. ಏನು ಅಂದ್ರೆ ಒಂದು ಜಮೀನು ಫ್ರಾಡ್ ಆಗಿದೆ. ಅದ್ ಹೆಂಗ್ ಮಾಡಿದ್ದಾರೆ ಅಂದ್ರೆ 68/2A ನಲ್ಲಿ 1 ಎಕರೆ 2 ಗುಂಟೆ ಫ್ರಾಡ್ ಆಗಿದೆ. ಈಗ ಹಿಂದೆ ಹನುಮಂತರಾಯಪ್ಪರ ಹೆಸರಲ್ಲಿ ಇತ್ತು. ಅವ್ರ ಹೆಸರಿಂದ ಈಗ ಪೌತಿ ಖಾತೆ ಆಗಿದೆ ಜಯಮ್ಮ ಅವರ ಹೆಸರಿಗೆ. ಆ ಜಯಮ್ಮ ಅವರ ಹೆಸರಿಗೆ ಖಾತೆ ಆಗ್ಬೇಕಾದ್ರೆ ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅನ್ನೋದು. ಇವ್ರು ಪಾಣಿ ತೆಗ್ದಾಗ ಜಯಮ್ಮ ಯಾರು ಅನ್ನೋದು ಹುಡುಕಕ್ ಹೋದಾಗ ಈ ಡಾಕ್ಯುಮೆಂಟ್ ಗಳೆಲ್ಲ ಅವ್ರ ಕೈಗೆ ಸಿಕ್ಕಿದಾವೆ. ಅಲ್ಲಿಗೆ 2 ಡೆತ್ ಸರ್ಟಿಫಿಕೇಟ್ ಅವರು ಫೋರ್ಜರಿ ಮಾಡಿದ್ದಾರೆ. ಆಧಾರ್ ಕಾರ್ಡ್ ಫೋರ್ಜರಿ ಆಗೈತೆ. ಮತ್ತೆ ಒರಿಜಿನಲ್ ಆಧಾರ್ ಕಾರ್ಡು ಸಹ ನಾವು ಸಿಕ್ಕಿದೆ. ಅಂದ್ರೆ ವೀರಭದ್ರಪ್ಪ ಅನ್ನೋದು ಹೆಸರಲ್ಲಿ ಇದೆ ಆಧಾರ್ ಕಾರ್ಡು. ಆಮೇಲೆ ID ಕಾರ್ಡು ಈಗ ವೆಬ್ಸೈಟ್ ಅಲ್ಲಿ ಇಲ್ಲ ಅಂತ ಬಂದಿದೆ. ಮತ್ತೆ ಏನು ಇಲ್ಲೆಲ್ಲ ತುಮಕೂರು ಗ್ರಾಮಾಂತ ಪಟ್ಟಣದಲ್ಲೇ ಇದ್ದು ಇಲ್ಲೇ ವಂಶವೃಕ್ಷ ಎಲ್ಲ ಮಾಡಿಸಿದ್ದಾರೆ. ಇದು ಈಗಾಗಲೇ ನಿನ್ನೆ ನೈಟ್ 7:15 FIR ಆಗಿದೆ 4 ಜನದ ಮೇಲೆ. ಜಯಮ್ಮ, MS ದೇವರಾಜು, ಕಾರ್ತಿಕ್, ಅಬ್ದುಲ್ ಅನ್ನೋದು 4 ಜನದ ಮೇಲೆನೆ FIR ಆಗಿದೆ. ಇದನ್ನ ಸೂಕ್ತವಾದ ತನಿಖೆ ಮಾಡ್ಬೇಕು. ಯಾರು ಇದನ್ನ ಮಾಡಿದ್ದಾರೆ, ಯಾಕೆ ಮಾಡಿದ್ರು, ಯಾವ ಉದ್ದೇಶಕ್ಕೆ ಮಾಡಿದ್ರು ಅನ್ನೋದು ಈಗ ತನಿಖೆ ಆಗ್ಬೇಕು. ಅವರು ಇವತ್ತೂ ಸಹ ಅದನ್ನ ಜಮೀನೇ ಉಳುಮೆ ಮಾಡ್ಕೊಂಡಿದ್ದಾರೆ. ಅವ್ರೇನೆಲ್ಲೂ ಬೇರೆ ಕಡೆ ಹೋಗಿಲ್ಲ. ಗುಬ್ಬಿ ಟೌನ್ ಅಲ್ಲೇ ಇರೋದು ಆಸ್ತಿ ಅದು. ಸುಮಾರು ಅವ್ರದ್ದು ಪಿತ್ರಾಜಿತ ಆಸ್ತಿ ಬಂದು 15 ಎಕರೆ ಟೋಟಲ್ ಆಗಿರೋದು ಅವ್ರದ್ದು. ಅವ್ರದೆಲ್ಲ ವಿಭಾಗ ಆಗಿ ಈಗ ಅಷ್ಟು ಅವ್ರ ಎಕ್ಸ್ಟೆಂಟ್ಗೆ 3 ಎಕರೆ 34 ಗುಂಟೆ ಬಂದು ಅದರಲ್ಲಿ ಡಿವೈಡ್ ಆಗಿದೆ. ಹನುಮಂತರಾಯಪ್ಪಂಗೆ 2 ಎಕರೆ 2 ಗುಂಟೆ ಬಂದಿದೆ. ಅವ್ರು 2011ರಲ್ಲಿ ಅವರು ಮರಣ ಹೊಂದಿದ್ದಾರೆ. ಅದಾದ್ಮೇಲೆ ಕಾಂತಮ್ಮ ಅನ್ನೋರು ಅವ್ರ ಹೆಂಡತಿ ಇದ್ರು. ಅವರು ಸಹ 2022ರಲ್ಲಿ ಅವರು ಮರಣ ಹೊಂದಿದ್ದಾರೆ. ಮತ್ತೆ ಪಲ್ಲವಿ ಅನ್ನೋರು ಪಾಪ ಅವರು 2021ರಲ್ಲಿ ಅವರು ಮರಣ ಹೊಂದಿದ್ದಾರೆ. ಪಲ್ಲವಿ ಅನ್ನೋರ್ದು 2020ರಲ್ಲೇ ಸತ್ತವ್ರೆ ಅಂತೇಳಿ ಒಂದು ಡೆತ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡಾಕಿದ್ದಾರೆ. ಮತ್ತೆ ಈಗ ಕಾಂತಮ್ಮನ ಹೆಸರಲ್ಲಿ ಹನುಮಂತರಾಯಪ್ಪ ಅನ್ನೋದಿಲ್ಲ, ಹನುಮಂತಯ್ಯ ಅನ್ನೋದೈತೆ. ಅದನ್ನು ಕ್ರಿಯೇಟಿವ್ ಮಾಡಿದ್ದಾರೆ. ಇಷ್ಟೆಲ್ಲ ನ್ಯೂನತೆ ದಾಖಲೆಗಳು ಎಲ್ಲ ಶೇರ್ ಮಾಡಿದ್ದಾರೆ. ಇದೇನು ಉದ್ದೇಶ ಹೊಡಿಬೇಕು ಅಂತ ಮಾಡಿದಾರೆ ಬಿಟ್ರೆ ಇಲ್ಲಿ ಯಾವ್ದೇ ತರದ್ದು ಯಾರು ಬಂದು ಅದನ್ನ ವ್ಯಾಪಾರ ಮಾಡಿದಾರಲ್ಲ. ಈಗ ಯಾರು ಜಯಮ್ಮ ಅನ್ನೋರು ಏನಾಗ್ಬೇಕು ಅನ್ನೋದು ಇಲ್ಲಿ ವಿಚಾರಣೆ ಬರ್ಬೇಕು. ಯಾಕೆ ಮಾಡಿದ್ರು ಅನ್ನೋದು ವಿಚಾರಣೆ ಬೇಕು. ಅವ್ರ ಮೇಲೆ ಶಿಕ್ಷೆನೂ ಆಗ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಜಯಮ್ಮ ಎಂಬ ನಕಲಿ ಮಹಿಳೆಯ ಹೆಸರಿನಲ್ಲಿ ತುಮಕೂರು ನೋಂದಣಿ ಕಚೇರಿಯಲ್ಲಿ ಕ್ರಯದ ಕರಾರು ಮಾಡಿಸಿಕೊಂಡಿರುವುದು ದಾಖಲೆಗಳ ಪರಿಶೀಲನೆಯ ವೇಳೆ ಬೆಳಕಿಗೆ ಬಂದಿದೆ ಎಂದು ಮೂಲ ವಾರಸುದಾರರಾದ ನರಸಿಂಹಮೂರ್ತಿ ಕುಟುಂಬಸ್ಥರು ದೂರಿನಲ್ಲಿ ತಿಳಿಸಿದ್ದಾರೆ. ಈ ಸಂಬಂಧ MS ದೇವರಾಜು, ಜಯಮ್ಮ, ಅಬ್ದುಲ್ ಹಾಗೂ ಕಾರ್ತಿಕ್ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಗುಬ್ಬಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತನಿಖೆ ನಡೆಸಿ ವಂಚನೆ ಮಾಡಿರುವವರ ವಿರುದ್ಧ ಕ್ರಮ ವಹಿಸುವಂತೆ ಸಾಮಾಜಿಕ ಕಾರ್ಯಕರ್ತ GS ಮಂಜುನಾಥ್ ಒತ್ತಾಯಿಸಿದ್ದಾರೆ.